ಮೃದುಲಾಗೆ ಈ ಮನೆಯಲ್ಲಿ ಆಗ್ತಿರೋ ಅನ್ಯಾಯದ ಬಗ್ಗೆ ಪ್ರತಿಯೊಬ್ಬರಿಗೂ ಬೇಜಾರಿದೆ ಪಾರ್ವತಿ. ಅವಳು ನೊಂದುಕೊಂಡ್ರೆ ಉಳಿದಿಬ್ಬರು ಸೊಸೆಯರು ಕಣ್ಣೀರು ಹಾಕ್ತಾರೆ. ಅಷ್ಟರ ಮಟ್ಟಿಗೆ ಅವರಲ್ಲಿ ನಂಟು ಬೆಳೆದು ಬಿಟ್ಟಿದೆ. ನೀನು ಹೀಗೆ ನಿನ್ನ ಹಠ ಸಾಧಿಸ್ತಾ ಹೋದರೆ ನಿನ್ನ ಬಗ್ಗೆ ಎಲ್ಲಿ ಮನೆಯವರಿಗೆ ತಪ್ಪು ಅಭಿಪ್ರಾಯ ಬರುತ್ತೋ, ನಿನ್ನ ಘನತೆ ಗೌರವಕ್ಕೆ ಎಲ್ಲಿ ಕುಂದು ಬರುತ್ತೋ ಅಂತ ನನಗೆ ಭಯ ಶುರುವಾಗ್ತಿದೆ ಪಾರ್ವತಿ. ಅವಳು ಈ ಮನೇಲಿರೋದಕ್ಕೆ ನಾನು ಅವಕಾಶ ಮಾಡಿಕೊಟ್ಟಿದ್ದೀನಲ್ಲ. ಪಾರ್ವತಿ, ಮನೇಲಿರೋದಕ್ಕೆ ಒಪ್ಪಿಗೆ ಕೊಡೋದಕ್ಕೂ ಮನೆಯವ್ರ ಹಾಗೆ ನೋಡ್ಕೊಳ್ಳೋದಕ್ಕೂ ತುಂಬ ವ್ಯತ್ಯಾಸ ಇದೆ ಪಾರ್ವತಿ. ಪಾರ್ವತಿ, ನೀನು ಮನೆ ಬಿರುಕು ಬಿಡಬಾರ್ದು ಅಂತ ಕಾಳಜಿ ವಹಿಸ್ತಾ ಇದೆಯಾ. ಆದರೆ ಮನಸ್ಸುಗಳು ಒಡೆದು ಹೋಗ್ತಾ ಇರೋದನ್ನು ನೀನು ಗಮನಿಸ್ತಾನೇ ಇಲ್ಲ. ಈ ಪರಿಸ್ಥಿತಿ ಸುಧಾರಿಸೋದಕ್ಕೆ ನನ್ನ ಹತ್ರ ಒಂದು ಸಲಹೆ ಇದೆ ಪಾರ್ವತಿ. ನೀನು ಒಪ್ತೀನಿ ಅಂದರೆ ಹೇಳ್ತೀನಿ. ಏನದು? ನೀನು ಮೃದುಲಾ ಹತ್ರ ಕ್ಷಮೆ ಕೇಳಬೇಕು. ಏನು ಹೇಳಿದ್ರಿ ನೀವು? ಕ್ಷಮೆನಾ? ಅದು ಅವಳ ಹತ್ರ? ಯಾರ ಹತ್ರ ಈ ಮಾತು ಹೇಳ್ತಿದ್ದೀರಾ ಅಂತ ಗೊತ್ತು ತಾನೇ ನಿಮ್ಗೆ? ಪಾರ್ವತಿ, ಅದು ಕ್ಷಮೆ? ನಾನು ಅವಳ ಹತ್ರ ಕ್ಷಮೆ ಕೇಳ್ಬೇಕಾ? ಅಂತ ತಪ್ಪು ನಾನೇನ್ ಮಾಡಿದ್ದೀನಿ? ನನ್ನ ಹತ್ರ ಹೀಗೆ ಹೇಳೋದಿಕ್ಕೆ ನಿಮಗೆ ಮನ್ಸಾದ್ರೂ ಹೇಗೆ ಬಂತು? ಛೇ, ಮೃದುಲಾ, ರಾಘವ ಇಲ್ಲಿ ಕಾಣಿಸ್ತಾ ಇಲ್ಲ. ಬಾವಾ, ಅದು ಅಮ್ಮ ಆಫೀಸಿಗೆ ಹೋಗು ಅಂದ್ರೆ ಹೋಗಲ್ಲ ಅನ್ನಂತೆ. ಅವನೀ ನಡುವೆ ಅಮ್ಮನ ಮೇಲೆ ಬೇಜಾರು ಮಾಡ್ಕೊಂಡು ಯಾವ ಕೆಲಸದಲ್ಲೂ ಸರಿಯಾಗಿ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಮೃದುಲಾ. ಒಬ್ಬ ಗಂಡನಾಗಿ ಅವನ ಕರ್ತವ್ಯ ಸರಿಯಾಗಿ ಮಾಡ್ತಾ ಇದ್ದಾನೆ ನಿಜ. ಅಪ್ಪ ಅಮ್ಮ ಈಗಿರೋ ಸದ್ಯದ ಪರಿಸ್ಥಿತಿಲಿ ಆಫೀಸ್ ಕಡೆ ಸರಿಯಾಗಿ ಗಮನ ಕೊಡೋಕ್ಕಾಗ್ತಿಲ್ಲ ಮೃದುಲಾ. ಒಬ್ಬ ಮಗನಾಗಿ ಅವನ ಜವಾಬ್ದಾರಿನ ಅವನು ತಗೊಬೇಕು. ಆದರೆ ಅವನು ಬಾವಾ, ರಾಘವ್ ಹತ್ರ ನಾನು ಮಾತಾಡ್ತೀನಿ. ಅವನ ಸಿಟ್ಟು ಎಷ್ಟೊತ್ತು ಅಂತ ನಿಮಗೆ ಗೊತ್ತಲ್ಲ. ಸರಿ ಮೃದುಲಾ, ರಾಘವನ ಹತ್ರ ಈಗಾಗಲೇ ಟ್ರೆಂಡಿಂಗ್ ಸ್ಟಡಿ ಮಾಡಿರೋ ಒಂದು ಫೈಲ್ ಇದೆ, ಸ್ವಲ್ಪ ತಂದ್ಕೊಡ್ತೀಯಾ? ಫೈಲ್ ಹೆಸರೇನು? ರೀಸೆಂಟ್ ಮಾರ್ಕೆಟಿಂಗ್ ಟ್ರೆಂಡಿಂಗ್ ಸ್ಟಡಿ. ಸರಿ. ನೀನು ಮೃದುಲಾ ಹತ್ರ ಕ್ಷಮೆ ಕೇಳಬೇಕು. ಕ್ಷಮೆ ಕೇಳುವ ತಕ್ಷಣ ಸ್ವಾಭಿಮಾನ ಅಡ್ಡ ಬರ್ತಿದೆ ಅಲ್ವಾ ಪಾರ್ವತಿ? ತಪ್ಪು ಮಾಡಿದ್ರೆ ಕ್ಷಮೆ ಕೇಳೋದು ನ್ಯಾಯ. ಆದರೆ ತಪ್ಪು ಮಾಡಿರೋಳ ಹತ್ರ ಹೋಗಿ ಕ್ಷಮೆ ಕೇಳೋದು ಯಾವ ನ್ಯಾಯ ಹೇಳಿ? ಸಮಾಧಾನದಿಂದ ಯೋಚನೆ ಮಾಡಿದ್ರೆ ಪ್ರಶ್ನೆಗೆ ಉತ್ತರ ಸಿಗುತ್ತೆ ಪಾರ್ವತಿ. ರಾಘವ ಹೇಳಿದ ಒಂದು ಚಿಕ್ಕ ಸುಳ್ಳಿನಿಂದ ಅವತ್ತು ಮೃದುಲಾ ಬಾಳು ಹಾಳಾಗ್ತಾ ಇತ್ತು. ಅದನ್ನು ತಪ್ಪಿಸೋದಕ್ಕೆ ಈ ಮದುವೆ ನಡೆದಿದ್ದು. ಅಂದಮೇಲೆ ಇಲ್ಲಿ ಮೃದುಲಾ ತಪ್ಪೇನೂ ಇಲ್ಲ ಅಂತ ಆಯ್ತಲ್ಲ ಪಾರ್ವತಿ. ಆದರೆ ನೀನು ಇದ್ಯಾವುದನ್ನೋ ಅರ್ಥ ಮಾಡ್ಕೊಳ್ಳದೆ ಅವಳನ್ನ ಬೇರೆ ರೀತಿಯಲ್ಲೇ ನಡೆಸ್ಕೊಂಡ್ಬಿಟ್ಟೆ. ಇನ್ನು ಅವಳ ತಂದೆ ಮನೆಗೆ ಬಂದಾಗ ಏನೇನೋ ನಡೀತು. ಮೃದುಲಾ ತಂದೆನ ಕಳ್ಕೊಂಡ್ಳು.
ಇದೇನಿದು? ಅಲ್ಲ, ಇದನ್ನ ಡಸ್ಟ್ಬಿನ್ಗೆ ಹಾಕೋದ್ಬಿಟ್ಟು ಇಲ್ಲಿ ಯಾಕೆ ಇಟ್ಟಿದ್ದಾರೆ? ಈ ಉಂಗ್ರ ಅಮ್ಮ, ನಿನ್ನ ಉಂಗ್ರ ರಾಘವನ್ ಕಾರಲ್ಲಿ ಬಿದ್ದಿತ್ತು, ತಗೋ. ಎರಡೂ ಉಂಗ್ರಾನು ಈ ಮನೆತನಕ್ಕೆ ಸೇರಿತ್ತು. ಇದನ್ನ ಇಲ್ಯಾರು ತಂದಿಟ್ಟಿದ್ದು? ಅದು ಅಲ್ಲದೆ ಈ ತರ ಪೇಪರಲ್ಲಿ ಸುತ್ತಿಟ್ಟಿದಾರಲ್ಲ. ಅಲ್ಲ, ಅತ್ತೆ ರೂಮಲ್ಲಿ ಇದ್ದಿದ್ದು ಉಂಗ್ರ ಇಲ್ಲಿಗೆ ಹೇಗೆ ಬಂತು? ಇನ್ನು ಅವಳ ತಾಯಿ ವಿಚಾರಕ್ಕೆ ಬಂದರೆ, ತನ್ನ ತಾಯಿ ಬದುಕಿದ್ರು ತನ್ನಿಂದ ದೂರವಾಗಿದ್ದಾಳೆ ಅಂತ ಯಾವುದೇ ಮಗಳಿಗೆ ಗೊತ್ತಾದರೂ ಅವಳನ್ನು ಹುಡುಕ್ತಾಳೆ. ಪಾರ್ವತಿ, ಹಿಂದೆ ಏನು ನಡೀತು ಅಂತ ಮೃದುಲಾಗ್ ಗೊತ್ತೇ ಇಲ್ಲ. ಅವಾಗ ನಡೆದಿದ್ದಕ್ಕೂ ಮೃದುಲಾಗೂ ಯಾವುದೇ ಸಂಬಂಧ ಇಲ್ಲ. ಮೃದುಲಾ ತನ್ನ ತಾಯಿನ ಹಂಬಲಿಸ್ತಿದ್ದಾಳೆ ಅಷ್ಟೇ. ಅವಳ ಜಾಗದಲ್ಲಿ ನಾವು ನಿಂತು ಯೋಚನೆ ಮಾಡಬೇಕು ಪಾರ್ವತಿ. ಆದರೆ ನಾವು ಈ ಮನೆ ನೆಮ್ಮದಿ ಹಾಳಾಗಬಾರ್ದು ಅಂತ, ಮೃದುಲಾ ಅವಳ ತಾಯಿನ ಹುಡುಕಬಾರ್ದು ಅಂತ ಅಲ್ಲೂ ಉಳ್ಳ ಕಟ್ಟಾಕ್ಬಿಟ್ವಿ. ಪಾರ್ವತಿ, ನಾವು ಮನೆ ಹಿರಿಯವರಾಗಿ ಎಲ್ಲರ ಜಾಗದಲ್ಲಿ ನಿಂತು ಯೋಚನೆ ಮಾಡಬೇಕು ಪಾರ್ವತಿ. ನಾವು ನಮ್ಮ ಭಾವನೆಗಳಿಗಷ್ಟೇ ಬೆಲೆ ಕೊಡ್ತಾ ಹೋದರೆ ನಮ್ಮ ಮನೆಯಲ್ಲಿ ಇವ್ರನ್ನ ನಾವು ಖುಷಿಯಾಗಿಡೋದಕ್ಕೆ ಸಾಧ್ಯನೇ ಇಲ್ಲ. ಪಾರ್ವತಿ, ಈ ಎಲ್ಲ ಘಟನೆಗಳಲ್ಲೂ ತಪ್ಪು ನಮ್ಮ ಕಡೆಯಿಂದಾನೇ ಆಗಿದೆ ಅಂದಾದ್ಮೇಲೆ ಒಂದು ಸಲ ನೀನು ಮೃದುಲಾ ಹತ್ರ ಕ್ಷಮೆ ಕೇಳೋದ್ರಲ್ಲಿ ತಪ್ಪೇನೂ ಇಲ್ಲ ಅಂತ ನನ್ನ ಅಭಿಪ್ರಾಯ. ಅವಳಿಗೋಸ್ಕರ ನನ್ನನ್ನು ಈ ಮಟ್ಟಕ್ಕೆ ನಡೆಸ್ಕೊಳ್ಳೋಕೆ ಮುಂದಾಗ್ಬಿಟ್ರ ನೀವು? ಅವಳ ಹತ್ರ ಹೋಗಿ ನಾನು ಕ್ಷಮೆ ಕೇಳಬೇಕು ಅಂತ ಹೇಗೆ ಅನ್ಕೊಂಡ್ರಿ? ಅಲ್ಲ ಪಾರ್ವತಿ, ಸಾಕು. ನಾನು ಏನೇ ನಿರ್ಧಾರ ತಗೊಂಡ್ರು ಅದರಲ್ಲಿ ಈ ಮನೆಯವರು ಒಳ್ಳೇದಿರುತ್ತೆ ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಯಾರೇ ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ರು ನೀವು ನನ್ನನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ನಂಬಿದ್ದೆ. ಆದ್ರೆ ನೀವು ಈ ಕಸ್ತೂರಿ ನಿವಾಸನ ನಾನು ಒಬ್ಳೆ ಕಟ್ಟಿ ಬೆಳೆಸಿಲ್ಲ. ಪ್ರತಿ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರ್ತಾಳೆ ಅನ್ನೋ ಮಾತಿನ ಹಾಗೆ ಈ ಮನೆ, ಈ ಟೆಕ್ಸ್ಟೈಲ್ಸು ಇವತ್ತು ಇಷ್ಟು ಎತ್ತರಕ್ಕೆ ಬೆಳೆದಿದೆ ಅಂದ್ರೆ ಅದ್ರ ಹಿಂದೆ ನೀವು ನನಗೆ ಕೊಡ್ತಾ ಇದ್ದ ಪ್ರೋತ್ಸಾಹನೇ ಕಾರಣ. ಇಲ್ಲಿವರೆಗೂ ನನ್ನ ಎಲ್ಲಾ ಏಳ್ಗೆಗೂ ಪ್ರೋತ್ಸಾಹ ಕೊಟ್ಟು ಅದಕ್ಕೆಲ್ಲ ಕಾರಣ ಆದ ನೀವು ಇವತ್ತು ನಾನು ಕೆಳಮಟ್ಟಕ್ಕಿಳಿಯೋದಕ್ಕೆ ಕಾರಣ ಆಗಬೇಡಿ. ಪಾರ್ವತಿ, ಪಾರ್ವತಿ, ನನ್ನನ್ನು ಇವಳು ಅರ್ಥನೇ ಮಾಡ್ಕೋತಿಲ್ವಲ್ಲ. ಈ ಸೂಕ್ಷ್ಮತೆನ ಇವಳಿಗೆ ಹೇಗೆ ಅರ್ಥ ಮಾಡಿಸ್ಲಿ ನಾನು?
ಇದ್ಯಾಕೆ ನಮ್ಮ ಸುತ್ತಮುತ್ತಲೇ ಸುಳಿತಾ ಇದೆ? ಅರೆ, ಇಲ್ಲೇನೋ ಬರ್ತಿದೆ. ಈ ಉಂಗ್ರ ಏನಿದು? ಮೃದುಲಾ, ಫೈಲ್ ಸಿಕ್ತಾ? ಅಯ್ಯೋ, ಹುಡುಕ್ತಾನೆ ಇದೀನಿ ಬಾವಾ. ಇವನ್ ಎಲ್ಲಿಟ್ಟಿದ್ದಾನೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಒಂದ್ ನಿಮಿಷ ರೀ, ಹುಡ್ಕೊಡ್ತೀನಿ. ಇಲ್ಲಿದೆ ನೋಡಿ, ತಗೊಳ್ಳಿ. ಥ್ಯಾಂಕ್ಸ್ ಮೃದುಲಾ. ನಿಮಗ್ ನನ್ನ ಪತ್ರ ತಲುಪ್ತಲ್ವಾ? ಓದಿದ್ರಾ? ನನ್ ಮೇಲೆ ಕೋಪ ಬಂತ? ಇಷ್ಟು ವರ್ಷ ಆದ್ಮೇಲೆ ಈ ಜ್ಞಾಪಕಕ್ಕೆ ಬಂದ ಇವಳಿಗೆ ಅಂತ ಅನ್ನಿಸ್ತಲ್ವಾ ನಿಮ್ಗೆ? ನಿಮಗ್ ಗೊತ್ತಾ, ನಿಮ್ಮನ್ನ ನೆನಪಿಸ್ಕೊಳ್ದೆ ಇರೋ ಕ್ಷಣನೇ ಇಲ್ಲ. ಪತ್ರ ಓದಿ ಕ್ಷಮಿಸೋ ಮನ್ಸೇನಾದ್ರೂ ಮಾಡಿದ್ರ? ನೀವು ನನ್ನ ಕ್ಷಮಿಸ್ತೀರಾ? ಯಾಕಂದ್ರೆ ನಾನು ಮಾಡಿರೋದು ಕ್ಷಮಿಸಕ್ಕಾಗದೇ ಇರೋ ತಪ್ಪು. ಅದಕ್ಕೆ ನಾನೇ ಜನ್ಮ ಪೂರ್ತಿ ಕೊರಗಬೇಕು. ಆದ್ರೂ ಯಾಕೋ ಮನ್ಸು ನಿಮ್ ಕ್ಷಮೆ ಬಯಸ್ತಾ ಇದೆ. ಹೌದು, ನನ್ನ ಮಗಳು ಅಲ್ಲ, ನಿಮ್ಮ ಮಗಳು. ಆ ಪತ್ರ ಓದಿದ್ಲ? ಇದ್ಯಾರು? ಇದನ್ನ ಯಾಕೆ ಬರ್ದಿದ್ದಾರೆ ಅಂತ ಕೇಳಿದ್ಲಾ? ನೀವು ಅವಳ ಕೈಗೆ ಇದನ್ನ ಕೊಡಲ್ಲ ಅಂತ ನನಗೆ ಗೊತ್ತು. ಅವಳೇನಾದ್ರೂ ಅದನ್ನ ಓದಿದ್ರೆ ಸಮಸ್ಯೆಗಳೇ ಜಾಸ್ತಿ ಅಲ್ವಾ? ಅಲ್ವಾ? ಆಗ್ತಿಲ್ಲ ರೀ, ನನ್ನಿಂದ ಆಗ್ತಿಲ್ಲ. ನಂಗೆ ನಿಮ್ ಜೊತೆನೆ ಬಂದಿದ್ಬಿಡೋಣ ಅಂತ ಅನ್ಸುತ್ತೆ. ಆದ್ರೆ ಏನ್ ಮಾಡ್ಲಿ, ನನ್ ದಾರಿ ನಿಮ್ ದಾರಿ ಇಬ್ಬರ ದಾರಿಗಳು ಬೇರೆ ಬೇರೆ ಆಗೋಗಿದೆ. ಆದ್ರೆ ಒಂದಲ್ಲ ಒಂದಿನ ನಾನು ನಿಮ್ಮನ್ನ ನೋಡೇ ನೋಡ್ತೀನಿ. ದೂರದಿಂದನೇ ನೋಡಿ ಸಮಾಧಾನ ಪಟ್ಕೋತೀನಿ. ನನ್ನ ಮಗಳನ್ನ ಅಪ್ಪಿ ಮುತ್ತಾಡಿ ಮಡ್ಲಲ್ಲಿ ಮಲ್ಗಿಸ್ಕೊಳ್ಳೋದಕ್ಕಾಗಲ್ಲ ಅಂತ ನನಗೆ ಗೊತ್ತು. ಅಟ್ಲೀಸ್ಟ್ ಅವಳು ಓಡಾಡಿರೋ ದಾರಿ ಸಿಕ್ಕಿದ್ರೆ ಸಾಕು. ಆ ಜಾಗನ ಸವರಿ ಸಂತೋಷ ಪಡ್ತೀನಿ.
ಇಷ್ಟೇ ರೀ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು. ಇಷ್ಟಕ್ಕೆ ಮಾತ್ರ ಅವಕಾಶ ಮಾಡಿಕೊಟ್ರೆ ಸಾಕು. ಮಾಧುರಿ, ಮಾಧುರಿ, ಅಮ್ಮ, ನಾಡಿದ್ದೇನು? ಏನಮ್ಮ? ನನ್ಗಂತೂ ವಯಸ್ಸಾಯ್ತು, ನಿನ್ಗೂ ಜ್ಞಾಪಕ ಇಲ್ವಾ? ಅದು ಹಬ್ಬ ಅಲ್ವಾ ಮಾಧುರಿ? ಓ, ಗೌರಿ ಗಣೇಶ ಹಬ್ಬ. ಹೌದು, ಪ್ರತಿ ವರ್ಷದಾಗೆ ಆಶ್ರಮದಲ್ಲಿ ಗೌರಿ ಹಬ್ಬ ತುಂಬಾ ಗ್ರ್ಯಾಂಡ್ ಆಗಿ ಆಗ್ಬೇಕು. ಹೌದಮ್ಮ. ಬಾಬಾ, ಹಬ್ಬದ ತಯಾರಿ ಮಾಡ್ಕೊಳ್ಳೋಣ. ಹಾ, ಒಂದ್ ಕೆಲ್ಸ ಮಾಡು, ಪುರೋಹಿತ್ರಿಗೆ ನೀವ್ ಫೋನ್ ಮಾಡಿ ಹೇಳ್ಬಿಡು, ಆಯ್ತಾ? ಸರಿ. ನಾನು ರೆಡಿ ಮಾಡ್ಕೋತೀನಿ. ರಾಘವ್, ತಗೋ ಇದು. ಏನಿದು? ನಾನು ಇದನ್ನ ಡಸ್ಟ್ಬಿನ್ಗೆ ಹಾಕ್ಬೇಕಾ? ಕೋಪ ಮಾಡ್ಕೊಂಡವ್ರನ್ನ ಈ ರೀತಿ ಸಮಾಧಾನ ಮಾಡೋದು ಫಸ್ಟ್ ಟೈಮ್ ನೋಡ್ತಾ ಇರೋದು. ಅಲ್ಲ, ಈ ಕಸನ ಡಸ್ಟ್ಬಿನ್ಗೆ ಹಾಕೋದ್ರಿಂದ ಮನ್ಸಿಗೆ ಸಮಾಧಾನ ಸಿಗುತ್ತೆ ಅಂತ ಗೊತ್ತಿರಲಿಲ್ಲಪ್ಪ. ಇದನ್ನ ಡಸ್ಟ್ಬಿನ್ಗೆ ಹಾಕೋ ಆಗಿದ್ದಿದ್ರೆ ನಾನೇ ಹಾಕ್ತಿದ್ದೆ, ನಿನ್ನ ಹತ್ರ ತರ್ತಿರ್ಲಿಲ್ಲ. ಇದ್ರಲ್ಲಿ ಏನಿದೆ ಅಂತ ನೋಡು, ನಿನಗೆ ಗೊತ್ತಾಗತ್ತೆ. ಓಪನ್ ಮಾಡಿ ನೋಡು. ಮೃದುಲಾ, ಈ ಉಂಗ್ರ ನಿನ್ಗೆಲ್ ಸಿಕ್ತು? ಇದನ್ನೇ ಈ ರೀತಿ ಪೇಪರಲ್ಲಿ ಸುತ್ತಿಟ್ಟಿರೋದು? ಇದನ್ನಿಟ್ಟಿದ್ದು ಅಮೃತನ? ಹೌದು ರಾಘವ್, ಪಾಪ ಅಮೃತ ನಮಗೋಸ್ಕರ ಎಷ್ಟು ಒದ್ದಾಡಿದಾಳೆ ನೋಡು. ಈಗೇನ್ ಮಾಡೋದು ರಾಘವ್? ಈ ಉಂಗ್ರದಿಂದ ಎಷ್ಟು ಗಲಾಟೆ ಆಯ್ತು ಮನೇಲಿ. ಇದನ್ನ ನಾವ್ ಇಟ್ಕೊಳ್ಳೋದು ಬೇಡ, ಸುಮ್ಮನೆ ಹೋಗಿ ಕೊಟ್ಬಿಡೋಣ ಅಲ್ವಾ? ಮತ್ತೆ ಗಲಾಟೆ ಆಗೋದು ಬೇಡ ರಾಘವ್. ಕೊಡೋದು ಬೇಡ.